ಈ ಬಾರಿ ನಾಡ ಹಬ್ಬ ದಸರಾ 10 ದಿನ ಅಲ್ಲ 11 ದಿನ. ಈ ಬಾರಿ ವಿಶೇಷವಾಗಿ ದಸರಾ ಮಹೋತ್ಸವ ಆಚರಣೆ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ವಿಶಿಷ್ಟ ದಿವಸ ಅಂತ ಕರೆಯಲಾಗ್ತಾ ಇದೆ. 400ಕ್ಕೂ ಹೆಚ್ಚು ವರ್ಷಗಳ ದಸರಾ ಇತಿಹಾಸದಲ್ಲೇ ವಿಶೇಷ ವರ್ಷ ಇದು. ಈವರೆಗೆ 11 ದಿನ ದಸರಾ ಆಚರಿಸದ ಉದಾಹರಣೆಗಳೇ ಇಲ್ಲ. ಸೆಪ್ಟೆಂಬರ್ 22ರಿಂದ ಹಾಗೇನೆ ಅಕ್ಟೋಬರ್ 2ರವರೆಗೆ ಈ ದಸರಾ ಆಚರಣೆ ಇದೆ. ಸೆಪ್ಟೆಂಬರ್ 26, 27 ಎರಡೂ ದಿನ ಕೂಡ ಪಂಚಮಿಯ ಆಚರಣೆ. ಒಂದು ದಿನ ಹೆಚ್ಚಿಗೆ ಆಚರಣೆ ಒಳ್ಳೆಯ ಸಂಕೇತವೇ ಆಗಿದೆ. ಮೈಸೂರಿನಲ್ಲಿ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಾರಿ ದಸರಾದಲ್ಲಿ 11 ದಿನಗಳ ಕಾರ್ಯಕ್ರಮಗಳು ನಡೀತಾ ಇದೆ. ಯಾಕೆ ಅಂತಂದರೆ ನೀವು ಪಂಚಾಂಗಗಳನ್ನು, ದಿನದರ್ಶಿಕೆಗಳನ್ನು ಯಾವುದನ್ನೇ ನೋಡಿ, ನಿಮ್ಮ ಮನೆಗಳಲ್ಲಿರೋ ಕ್ಯಾಲೆಂಡರ್ಗಳನ್ನು ನೀವು ನೋಡಬಹುದು. ಪಂಚಾಂಗಗಳನ್ನು ಮುಖ್ಯವಾಗಿ ಒಂಟೆಕೊಪ್ಪಲ್ ಪಂಚಾಂಗ ಮತ್ತು ಅರಮನೆಯ ಪಂಚಾಂಗಗಳನ್ನು ಗಮನಿಸ್ಬೋದು. ಅಂದರೆ ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗಗಳನ್ನು ನೋಡ್ಬೋದು ನೀವು. ಅದರಲ್ಲಿ ದಸರಾದ ಆಚರಣೆಯನ್ನು 22ರಿಂದ ಆರಂಭಿಸಿ ಅಕ್ಟೋಬರ್ 2ನೇ ತಾರೀಕು ತನಕ ಮಾಡಿದ್ದಾರೆ. ಅಂದರೆ ಅದು 11 ದಿನಗಳಾಗುತ್ತೆ. ಅಂದರೆ 22 ಮತ್ತು ಅಕ್ಟೋಬರ್ 2 ಎರಡನ್ನೂ ಸೇರಿದಂತೆ 11 ದಿನಗಳ ಆಚರಣೆ ಆಗ್ತಾಯಿದೆ. ಯಾಕೆ ಇದು 11 ದಿನಗಳ ಆಚರಣೆ ಆಗ್ತಾ ಇದೆ ಅಂತಂದರೆ ಪಂಚಮಿ ತಿಥಿ 2 ದಿನ ತೋರಿಸಿದ್ದಾರೆ. ಹಾಗಾಗಿ ಶರನ್ನವರಾತ್ರಿ ಆರಂಭ ಸೆಪ್ಟೆಂಬರ್ 22, 2025 ಮತ್ತು ವಿಜಯದಶಮಿ ಆಚರಣೆ ಮೈಸೂರಿನಲ್ಲಿ ಅದು ಬಂದು 2 ಅಕ್ಟೋಬರ್ 2025. ಅಲ್ಲಿಗೆ 11 ದಿನಗಳ ಆಚರಣೆ ಆಗ್ತಾಯಿದೆ. ಅಲ್ಲ, 9 ದಿನಗಳು ಪ್ಲಸ್ 1 ದಿನ 10 ದಿನ ಅವರು ಆಚರಣೆಗಳನ್ನು ಮಾಡ್ತಾಯಿದ್ರು. ಈಗ 10 + 1 ಮಾಡಬೇಕಾಗಿರೋದ್ರಿಂದ 11 ದಿನಗಳ ಆಚರಣೆಗಳಿರ್ತವೆ. ಮತ್ತು ಅರಮನೆ ಮತ್ತು ಹೊರಭಾಗದಲ್ಲಿ ಸರ್ಕಾರ ನಡೆಸುವಂತಹ ನಾಡ ಹಬ್ಬ ಅಲ್ಲಿಯೂ ಕೂಡ 1 ದಿನ ಹೊಸದಾಗಿ ಸೇರ್ಪಡೆ ಆಗಲಿದೆ. ಹಾಗಾಗಿ ಆಚರಣೆಗಳನ್ನು 10 ದಿನಗಳ ಕಾಲ ಮುಂದುವರಿಸೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಈ ಬಾರಿ ದಸರಾದಲ್ಲಿ